ಬರೀ ಶೋರೂಮ್ ಹೋಗೋಣ, ಶೋರೂಮ್ ಹೋಗಿ ಸರ್ವಿಸ್ ಮಾಡಿ ಒಂದೇ ಸ್ಟ್ರೆಚ್ ಅಲ್ಲಿ ಗಂಗಾವತಿ ಟು ಚಿತ್ರದುರ್ಗ, ಚಿತ್ರದುರ್ಗ ಟು ಗಂಗಾವತಿ. Good morning, friends. Welcome to my new blog, friends. ಇವತ್ತು ಹೋಗ್ತಾ ಇದೆ ಚಿತ್ರದುರ್ಗ ಸರ್ವಿಸ್ ಸೆಂಟರ್. ಗಾಡಿ ಸರ್ವಿಸ್ ಮಾಡ್ಸೋದಿದೆ. ಒಬ್ನೇ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀವು ಬನ್ನಿ ಫ್ರೆಂಡ್ಸ್, ಹೋಗಿ ಬರೋಣ. ಲಾಂಗ್ ಏನಿಲ್ಲ, 170 ಕಿಲೋಮೀಟರ್ಸ್ ಇದೆ. ಆರಾಮಾಗಿ ಹೋಗಿ ಬರೋಣ. ನನಗೆ ಫ್ರೆಶ್ ಆಗಿ ಮಾಡ್ತೀನಿ. ಫ್ರೆಶ್ ಆಗಿ ಸ್ನಾನ ಮಾಡಿ ಹಂಗೇನು ಟಿಫಿನ್ ಮಾಡಬೇಕು. ಅವಾಗ ತಾನೇ ನಿಮಗೆ ಏನೇನು ತಗೊಂಡು ಬರ್ತೀನಿ ಅದನ್ನು ತೋರಿಸ್ತೀನಿ. ಇನ್ನೊಂದು ಏನಪ್ಪ, ಇವನು ಸರ್ವಿಸ್ ಮಾಡೋಕ್ಕೆ ಗಂಗಾವತಿಯಿಂದ ಚಿತ್ರದುರ್ಗ ಹೋಗ್ಬೇಕಂತ ಇದ್ದೀರಾ? ಗ್ಯಾಸ್ ಎಕ್ಸ್ಪಲ್ಸ್ 210 ಇದೆ ಅಲ್ಲ, ಅದು ಸರ್ವಿಸ್ ಇಲ್ಲಿ ಎಲ್ಲಿ ಲೋಕಲ್ ಇಲ್ಲ. ಅದರ ಸರ್ವಿಸ್ ಚಿತ್ರದುರ್ಗನೇ ಪ್ರೀಮಿಯರ್ ಶೋರೂಮ್ ಅಂತಾನೆ, ಅದರಲ್ಲೇ ಸರ್ವಿಸ್ ಮಾಡೋದು. ಅಲ್ಲಿ ಹೋಗಬೇಕು. ಬರೀ ಹೋಗೋಣ. ಇನ್ನೇನು ತಗೊಂಡೋಗ್ತೀನಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ಮೆಟ್ಗೆ. ಲಾಂಗ್ ಹೋಗ್ತೀವಲ್ಲ, 170 ಕಿಲೋಮೀಟ್ರ್ ಲಾಂಗೇ ಅಲ್ಲ, ಅದಕ್ಕೆ ಹೆಲ್ಮೆಟ್ ಇಂಪಾರ್ಟೆಂಟು. ಹೆಲ್ಮೆಟ್ ತಗೊಂಡಿದ್ದೀನಿ. ಮತ್ತು ಕೈಗೆ ಹಾಕೋಣಕ್ಕೆ, ಬಿಸಿಲು ಜಾಸ್ತಿ ಇದೆಯಲ್ಲ, ಕೈಗೆ ಹಾಕೋಣಕ್ಕೆ ಫೇಸ್ ಮಾಸ್ಕು, ಗ್ಲೌಸು, ವಾಟರ್ ಬಾಟಲ್ ಇಷ್ಟು ಒಯ್ತೀನಿ. ಟಿಫಿನ್ ಮಾಡಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ಅಮ್ಮ ಮಾಡಿದ್ದಾರೆ, ಮಾಡ್ತವ್ರು ಅಂದ್ರೆ ಟಿಫಿನ್. ಗೈಸ್ ಜಸ್ಟ್ ರೆಡಿಯಾಗಿ ಬಂದೆ, ಹೆಲ್ಮೆಟ್ ಹಾಕ್ಕೊಂತ ಇದ್ದೀನಿ. ಹೆಲ್ಮೆಟ್ ಹಾಕೊಂಡು ಬಿಡೋದು ಲೇಟ್ ಆಗಿದೆ. ಸ್ಟಾರ್ಟ್ ಆಯಿತು. ಓಕೆ ಗೈಸ್, ರೆಡಿ. ಎಲ್ಲ ಗ್ಲೌಸ್ ಹಾಕೊಂಡೆ, ಹೆಲ್ಮೆಟ್ ಫಿಟ್ ಹಾಕುಂತಿದೆ. ಬರೀ ಹೋಗೋಣ. ಸ್ಟಾಪ್ 110 ಕಿಲೋಮೀಟ್ರ್ ಬಂದೆ. ಅಲ್ಲಿಂದ ನೀರು ಕುಡಿಯೋಕ್ಕಂತ ಸ್ಟಾಪ್ ಮಾಡಿದೆ. ಬೈಕು ಫುಲ್ಲು ಏನು ಸ್ಟಾಪ್ ಮಾಡಿ ಅಂತ ಇದೆ ಬೈಕ್. ಬಂದೆ ಗಾಯ್ಸ್. ಗೆಟ್ ರೆಡಿ. ರೈಟೇ ಇನ್ನೊಂದು 60 ಕಿಲೋಮೀಟರ್ಸ್ ಏನೋ ಇರಬೇಕು ಚಿತ್ರದುರ್ಗ. ಬರೀ ಹೋಗೋಣ. ಫೈನಲಿ ಚಿತ್ರದುರ್ಗ ನೋಡಿ ಕಾಣ್ತೈತೆ ಎಲ್ಲೇ. ಏನು ಗೊತ್ತಾ, ಗಂಗಾವತಿ ಟು ಚಿತ್ರದುರ್ಗಗೆ ಬರೀ 2 hours ಅಲ್ಲಿ ಬಂದಿದ್ದೀನಿ. ಒಂದೇ ಒಂದು ಸ್ಟಾಪ್ ಮಾಡಿದ್ದೆ ನೀರು ಕುಡಿಯೋಕ್ಕಂತ. ನೆಕ್ಸ್ಟ್ ಸ್ಟಾಪೇ ಚಿತ್ರದುರ್ಗನೇ. 163 ಕಿಲೋಮೀಟ್ರ್ ಏನೈತೆ ಚೆಕ್ ಮಾಡಿ. ಕರೆಕ್ಟ್ 163 ಕಿಲೋಮೀಟ್ರೇ 2 hours. ಫೈನಲಿ ಗಾಯ್ಸ್ ಬಂದೆ. ಬರೀ ಶೋರೂಮ್ ಹೋಗೋಣ, ಶೋರೂಮ್ ಹೋಗಿ ಸರ್ವಿಸ್ ಮಾಡಿಸಿ ನೋಡೋಣ. ಆದರೆ ಇಲ್ಲೇ ಇರೋಣ, ಇಲ್ಲಾಂದರೆ ರಿಟರ್ನ್ ಗಂಗಾವತಿ. ಮತ್ತೆ ಒಂದೇ ಸ್ಟ್ರೆಚ್ಚಲ್ಲಿ ಗಂಗಾವತಿ ಟು ಚಿತ್ರದುರ್ಗ, ಚಿತ್ರದುರ್ಗ ಟು ಗಂಗಾವತಿ. ಹಂಗೆ ಹೊರಗಡೆ ಬಂದೆ ಗಾಯ್ಸ್. ಇದೆ ನೋಡಿ ಶೋರೂಮ್ ತೋರ್ಸೋಣ ಅಂತ ಬಂದೆ. ಪ್ರೀಮಿಯರ್ ಶೋರೂಮ್. ಇದೇ ಶೋರೂಮಲ್ಲಿ ಸರ್ವಿಸ್ ಮಾಡಿಸ್ಬೇಕು, ಇಲ್ಲ ಅಂದರೆ ಮಾಡೋದೇ ಇಲ್ಲ ಬೇರೆ ಕಡೆ ಹೊರಗಡೆ. ನಾವು ಶೋರೂಮಲ್ಲಿ ಗಾಡಿ ಕೊಟ್ಟಿದ್ದೀನಿ. ಫಸ್ಟು ವಾಟರ್ ಸರ್ವಿಸ್ ಮಾಡ್ತಾರಂತೆ, ಮಾಡಿ ಆಮೇಲೆ ಸರ್ವಿಸ್ ಮಾಡಿ ಕೊಡ್ತಾರಂತ ಹೇಳಿದ್ದಾರೆ. ಅವಾಗ ಟೈಮ್ ತಗೊಂಡಾರೆ, ನೋಡೋಣ ಬರೀ. ಶೋರೂಮು ಮುಂದೆ ಗಾಡಿ ಮೇಲೆ ತಗೊಂಬರ್ತಾ ಇದ್ದಾರೆ. ಅಲ್ಲಿ ಎದುರು ಗಾಡಿ ತಗೊಂಬರಕತ್ತಾರ. ಸ್ವಲ್ಪ ಟೆಸ್ಟ್ ಮಾಡಿ ಹೋಗೋಣ. ಗಾಯ್ಸ್ ಸರ್ವಿಸ್ ಕಂಪ್ಲೀಟ್ ಆಯಿತು. ಚಿತ್ರದುರ್ಗದಿಂದ ಹೊರಡ್ತಾ ಇದ್ದೀನಿ, ಗಂಗಾವತಿಗೆ ಹೋಗ್ತೀನಿ ಸೀದಾ. ಇಲ್ಲಿಂದ ಸೇಮ್ 2 hours ಅಲ್ಲಿ ಹೋಗ್ತೀರಾ, ಎಷ್ಟೊತ್ತಾಗತ್ತಾ ನೋಡ್ತೀನಿ. ಯಾಕಂದರೆ ಬಿಸಿಲು ಜಾಸ್ತಿ ಇದೆ, ಸ್ಲೋ ಆಗಿ ಹೋಗೋಣ. ಸ್ವಲ್ಪ ಮುಂಜಾನೆ ಬಿಸಿಲು ಕಮ್ಮಿ ಇತ್ತು ಅಂತ ಬೇಗ ಬಂದೆ. ಇವಾಗ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗ್ತೀನಿ.
ಹೆಂಗಾಗುತ್ತೆ ಗೊತ್ತಾ ಗೈಸ್, ಮುಂಜಾನೆ ಗಂಗಾವತಿಲಿಂದ ಚಿತ್ರದುರ್ಗ ಬರೋಕ್ಕೆ 170 ಕಿಲೋಮೀಟರ್ಸು, ಇಲ್ಲಿಂದ 170 ಕಿಲೋಮೀಟರ್ಸು, ಟೋಟಲು 360 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಟಚ್ ಮಾಡಿಬಿಡೋಣ ಒಂದೇ ಸಲ, ಮುಗೀತು, ಸರ್ವಿಸ್ ಮುಗೀತು, ಎಲ್ಲ ಮುಗೀತು, ಹೋಗೋದೇ ಇವಾಗ ಮನೆಗೆ ಹೋಗಿ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡೋಕ್ಕಂತ ಹೇಳಿ ನಿಂದಿರ್ಸ್ತೀನಿ, ನಿಂತರೆ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ, ಪಕ್ಕ ಮಾಡ್ತೀನಿ. ಊಟ ಕುಂದಿರ್ಸಿದೆ, ಆರ್ಡ್ರ್ ಮಾಡಿದ್ದೀನಿ, ಬಂದಮೇಲೆ ತೋರಿಸ್ತೀನಿ. ಊಟ ಮಾಡಿ ಬಿಟ್ಟೆ ಗಾಯ್ಸ್, ಊಟ ಮಾಡಿ ಬಿಟ್ಟೆ. ಇವಾಗ ಡೈರೆಕ್ಟ್ ಗಂಗಾವತಿಗೆ ಹೋಗಿ ಗಾಯ್ಸ್ ಗಂಗಾವತಿ ರೀಚ್ ಆಗಿ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಮರ್ತೋಯ್ತು. ಭಾಳ ಹೆವಿ ಬಿಸಿಲು ಜಾಸ್ತಿ ಆಗಿತ್ತು, ಆಮೇಲೆ ಬಂದೆ. ಮತ್ತು ಬ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.